ಅವರು ಉಳಿಬೇಕು, ನೀವು ಬೆಳಿಬೇಕು ಅನ್ನೋ ನೆಲೆಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅನ್ನುವಂಥ ವಿಷಯವನ್ನು ಕನ್ಫರ್ಮ್ ಮಾಡಬೇಕಾಗಿದೆ ಜನರಿಗೆ. ಆ ಕನ್ಫರ್ಮ್ ಆದಪ್ಪ ಅಂತಂದ್ರೆ ಸರಳವಾಗಿ ಸಹಜವಾಗಿ ಕಾಂಗ್ರೆಸ್ ಕಡೆಗೆ ಅಷ್ಟೇ ಅಲ್ಲ, ಸಹಜವಾಗಿ ಎಲ್ಲೂ ಜಾತ್ಯತೀತರು ಸಾಕಷ್ಟು ಇದ್ದಾರೆ. ಯಾಕಂದರೆ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಇದು ವೈಚಾರಿಕವಾಗಿ ಒಂದು ಬುದ್ಧಿವಂತ ನಾಡ, ಒಳ್ಳೆಯ ಅಭ್ಯಾಸಕರಲ್ಲಿದ್ದಾರೆ. ಆದರೆ ಒಳ್ಳೆಯ ಅಭ್ಯಾಸಕರು, ಪ್ರಾಮಾಣಿಕರು ಅವರಿಗೆ ಅಲ್ಲಿ ಅವಕಾಶ ಸಿಕ್ಕಿಲ್ಲ ಅಂದ ತಕ್ಷಣ ಈ ಒಂದಿಷ್ಟು ಕೋಮುವಾದ ವಿಚಾರಧಾರೆ ಜನ ಅಲ್ಲಿ ಒಳಗೆ ಹೋಗ್ಕೊಂಡು ಸೇರಿಕೊಂಡಿದ್ದಾರೆ. ಅದು ಹೋಗ್ಬೇಕಾಗಿತ್ತಪ್ಪ ಅಂತಂದರೆ ಅಲ್ಲಿ ಮತ್ತು ಒಳ್ಳೆಯವ್ರನ್ನ ಜಾತ್ಯತೀತ ವಿಚಾರಧಾರೆ ಜನರನ್ನು ಅಲ್ಲಿ ಬೆಳೆಸಬೇಕು. ಬೆಳೆಸೋ ಜೊತೆಗೆ ಅವರಿಗೆ ಅಧಿಕಾರವನ್ನು ಕೊಟ್ಟ ಇನ್ನಷ್ಟು ಅಲ್ಲಿ ಈ ಒಂದು ಕೋಮುವಾದ ಮನೋವೃತ್ತಿ ಅದಲ್ಲ ಅದು ಹೋಗಿಸುವಂಥ ಪ್ರಯತ್ನ ಕಾಂಗ್ರೆಸ್ ಮಾಡಬೇಕಾಗ್ಯದ. ಯಾಕಂದ್ರೆ ಅವ್ರ ಸಮಸ್ಯೆಗಳನ್ನು ಸಾಲ್ವ್ ಮಾಡಿದರೆ ಮುಖ್ಯ ಸಮಸ್ಯೆ ಹೊಟ್ಟೆ ಸಮಸ್ಯೆ, ನಿರುದ್ಯೋಗ ಸಮಸ್ಯೆ ಇವು ನಿವಾರಣೆ ಆಯ್ತಪ್ಪ ಅಂದ್ರೆ ಸಹಜವಾಗಿ ಅಲ್ಲಿ ಹೊಟ್ಟೆ ತುಂಬ ಜನ ಅನಗತ್ಯ ಕೋಮುವಾದ ಕಡೆ ಹೋಗೋದಿಲ್ಲ, ಕೋಮು ದಳ್ಳೂರಿ ಕೈ ಹಾಕೋದಿಲ್ಲ, ಬೆಳಪನ ಮನೆ ನಡೆದ ಚೆನ್ನಾಗಿದ್ದೀನೋ ಅಂತೇಳಿ ಹಿಂಸರಿಯುವ ಸಾಧ್ಯತೆಗಳು ಇದ್ದಾವೆ. ಅದಕ್ಕಾಗಿ ಬಿ ಕೆ ಹರಿಪ್ರಸಾದಂಥ ನಾಯಕರನ್ನು ಅಲ್ಲಿ ಉಪಯೋಗಿಸಿಕೊಂಡು ದಕ್ಷಿಣ ಕನ್ನಡವನ್ನು ಜೊತೆ ಉತ್ತರ ಕನ್ನಡವನ್ನು ಈ ಒಂದು ಕರಾವಳಿ ಏರಿಯಾದಲ್ಲಿಂಥ ಕೋಮುವಾದಿಗಳಿಂದ ಹಿಡಿತದಿಂದ ಹಿಂಸರಿಸೋದು ಪ್ರಯತ್ನ ನಮ್ಮ ಸಿದ್ದರಾಮಯ್ಯರು ಇವತ್ತು ಅನಿವಾರ್ಯವಾಗಿ ಮಾಡಬೇಕಾಗಿದೆ. ಜೊತೆಗೆ ಬಿ ಕೆ ಹರಿಪ್ರಸಾದರು ಆ ಜವಾಬ್ದಾರಿ ತೆಗೆದುಕೊಂಡು ಕೆಲಸವನ್ನು ಮಾಡಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಒಂದು ಗಾಯ ಹೋಗ್ಬೇಕಾದ್ರೆ ಅನೇಕ ದಿನಗಳು ತೊಗೊಳ್ತಾವೆ. ಹಂಗಿದು ಕೋಮುವಾದ ಒಂದು ದಿನದಲ್ಲಿ ಹೋಗೋದಿಲ್ಲ, ಒಳ್ಳೆಯ ಜನ ಸೇರಿದಾಗ ಒಂದಿಷ್ಟು ಕಡಿಮೆ ಆಗ್ಬೋದು ಅಂತ ತರ್ಕ. ನಿಮಗೇನು ಅನ್ನಿಸ್ತದ? ಬಿ ಕೆ ಹರಿಪ್ರಸಾದರೆಲ್ಲ ಯೋಗ್ಯತೆ ಅಂತಿರೋ ಇಲ್ಲಂತಿರೋ, ಇನ್ನು ಲೈಕ್ ಮಾಡ್ತಿರೋ ಇಲ್ಲೋ ನಿಮ್ಗೆ ಬಿಟ್ಟಿದ್ದು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥ ಸೇರಿಸಿ ಆರಂಭಿದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು.